ಸತ್ಯಪ್ಪ. ಸತ್ಯಪ್ಪ ಅಂದ್ರೆ ಹೆಸರು ಸತ್ಯಪ್ಪ ಅಲ್ಲ, ಸತ್ಯ. ಹೊಳಿ ಜಳಕಕ್ಕೆ ಹೋಗ್ಯಾನ. ಹೊಳಿ ಜಳಕಕ್ಕೆ ಹೋದ ಮೇಲೆ ಹೊಳಿ ಒಳಗೆ ಬಟ್ಟೆ ಕಳೆದು ಸತ್ಯಪ್ಪ ಸ್ನಾನ ಮಾಡಾಕತ್ಯ. ಸತ್ಯಪ್ಪ ಸ್ವಲ್ಪ ನಿಧಾನ. ಸತ್ಯಪ್ಪ ಹೋಗಿ ಹೊಳಿಯೊಳಗೆ ಜಳಕ ಮಾಡುವಾಗ ಸುಳ್ಳಪ್ಪನು ಜಳಕ ಮಾಡಬೇಕು ಅಂತ ಆಸೆ ಆಗ್ಯದ. ಸುಳ್ಳಪ್ಪ ಹೊಳಿಗೆ ಹೋಗ್ತಾನ, ಸತ್ಯಪ್ಪ ಹೊಳ್ಯಾಗದಾನ. ಸುಳ್ಳಪ್ಪ ಹೋದ, ತಾನುಟ್ಟ ಬಟ್ಟಿ ಏನದಾವ ಸತ್ಯಪ್ಪನ ಮಗ್ಗಲಿಟ್ಟ. ಸತ್ಯಪ್ಪನ ಮಗ್ಗಲ ಅವ ಬಟ್ಟಿ ಇಟ್ಟ. ಸತ್ಯಪ್ಪ ಜಳಕ ಮಾಡಕತ್ತೇನ, ಸುಳ್ಳಪ್ಪ ಬಟ್ಟಿ ಕಳೆದು ಇಟ್ಟವನೇ ಓಡಿ ಹೋದ, ಹೊಳ್ಯಾಗ ಡುಮುಕ್ಕನೆ ಹಾರದ. ಅವ ಏನು ಮೈ ತಿಕ್ಕೋದು, ಹಲ್ ತಿಕ್ಕೋದು ಅಥವಾ ಮಾರಿ ತೊಳೆಯೋದು ಅಂತಲ್ಲ. ಒಮ್ಮೆ ಹೊಳಿಯೊಳಗೇನು ಹಾರದ, ಅಂತೂ ಮಾರಿ ತೊಳ್ಕೊಂಡ, ಸ್ನಾನ ಮಾಡಿಕೊಂಡ, ಅವಸರದೊಳಗ ಆ ಸುಳ್ಳಪ್ಪ ಹೊರಗೆ ಬಂದು ಆ ಬಟ್ಟೆಗಳನ್ನು ನೋಡ್ತಾನ. ಎರಡೂ ಬಟ್ಟೆ ಅದಾವ. ಒಂದು ಭಾಗದೊಳಗೆ ಸತ್ಯಪ್ಪನ ಬಟ್ಟೆ ಅದ, ಇನ್ನೊಂದು ಭಾಗದೊಳಗೆ ಸುಳ್ಳಪ್ಪನ ಬಟ್ಟೆ ಅದ. ಆ ಸುಳ್ಳಪ್ಪ ಅವಸರದೊಳಗೆ ಏನು ಮಾಡ್ದ ಅಂತಂದ್ರೆ ತನ್ನ ಬಟ್ಟೆ ಬಿಟ್ಟಾನ. ಯಾರ ಬಟ್ಟೆ ಉಟ್ಕೊಂಡ? ಸತ್ಯಪ್ಪನ ಬಟ್ಟೆ. ನೀವು ಒಂದು ವರ್ಷ ವಿಚಾರ ಮಾಡ್ರಿದನ ಈ ಕಥೆ. ಗ್ರಹಣ ಸ್ಮರಣ ಚಿಂತನ. ಗ್ರಹಣ ಮಾಡಿದ್ದನ್ನು ಸ್ಮರಣೆಗೆ ತಗೋರಿ, ಸ್ಮರಣೆಗೆ ಬಂದಿದ್ದನ್ನು ಚಿಂತನಕ್ಕೆ ತಗೊಂಡು ಬರ್ರಿ. ಒಂದು ವರ್ಷ ಇಲ್ಲೋಡಿ. ಬಟ್ಟಿ ಹುಟ್ಟಿದ್ದು ಯಾರದು ಅಂತಂದ್ರೆ ಸತ್ಯಪ್ಪಂದು. ಹುಟ್ಟವ್ರು ಯಾರು? ಸುಳ್ಳಪ್ಪ ಬಟ್ಟಿ ಉಟ್ಕೊಂಡು ಊರಾಗ ಬಂದ. ಬಟ್ಟಿ ಸತ್ಯಪ್ಪಂದು, ಹುಟ್ಟಿದ್ದ್ಯಾರು? ಸುಳ್ಳಪ್ಪ ಊರಾಗ ಬಂದಾನ. ಅಲ್ಲ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  ಕುತ್ಕೊಂಡು ಇವತ್ತಿಗೂ ಆ ಸುಳ್ಳಪ್ಪ ಊರಾಗ ತಿರುಗುತ್ತಾನ. ಆದ್ರೆ ತಿಳ್ಕೋರಿ, ಸ್ನಾನ ಆದ ಮೇಲೆ ಆ ಸತ್ಯಪ್ಪ ಬಂದ, ಇವು ನನ್ನ ಬಟ್ಟೆ ಅಲ್ಲ, ಇವನ ಉಟ್ಕೊಂಡೆ ಅಂತಂದ್ರೆ ಊರಾಗಿನ ಮಂದಿ ಸುಳ್ಳಪ್ಪನ ಬಟ್ಟೆದಾವ ಅಂತ ಊರು ಮಂದಿ ಮಾತಾಡ್ತಾರ. ಮಾನಿಗೇಣಿ ಆಗಿ ಬದುಕೋದು ಅದು ನನ್ನ ಕೆಲಸ ಅಲ್ಲ ಅಂತ ತಿಳಿದು ಅವತ್ತ ಸತ್ಯಪ್ಪ ಬತ್ತಲೆ ಅದಾನ. ಇವತ್ತಿಗೂ ಅವನಿಗೆ ಬಟ್ಟಿಲ್ಲ. ಅವನಿಗೆ ಬಟ್ಟಿಲ್ಲ. ಸತ್ಯ ದಿಗಂಬರದ. ಆದರೆ ಸುಳ್ಳ ಬದುಕಿನೊಳಗ ಮೋಸ ಮಾಡುವುದಕ್ಕೆ ತಯಾರಾಗ್ಯದ. ಈ ಮೋಸದ ಜನಗಳನ್ನು ಪರಿವರ್ತನೆ ಮಾಡುವುದಕ್ಕಾಗಿ ಪಾರ್ವತಿ ದೇವಿ ಹುಟ್ಟಿ ಬಂದಾಳ. ಯಾವ ರೂಪದೊಳಗ ಅಂದ್ರೆ ಗುಡ್ಡಾಪುರದ ದಾನಮ್ಮನ ತಾಯಿಯ ರೂಪದೊಳಗ. ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡುವವರ ಮಧ್ಯೆ, ಧರ್ಮ ಗುರುಗಳನ್ನು ತಿರಸ್ಕಾರ ಮಾಡುವವರ ಮಧ್ಯೆ, ಅನ್ಯಾಯ ಅಧರ್ಮಗಳನ್ನು ಅಟ್ಟಹಾಸದಿ ಮೆರೆಯುವವರ ಮಧ್ಯೆ ತಾಯಿ ದಾನಮ್ಮ ದುರ್ಗಿ ಅವತಾರಕ್ಕೆ ನೊಂದ ಬದುಕಿನ ಕಣ್ಣೀರು ವರ್ಷಕ್ಕೆ ಆ ತಾಯಿ ಬಂದಾಳ. ಖರೇ ಹೇಳ್ರಿ, ಇಷ್ಟು ಮಂದಿ ನಾವಿಲ್ಲೆಲ್ಲ ಕುಂತೀವಲ್ಲ, ಭಾಳ ಜನ ನಮ್ಮ ಮಕ್ಕಳಿಂದ ನಮ್ಮ ಬದುಕು ಒಳ್ಳೇದಾದೀತು ಅಂತ ಏನೇನೇನೇನೇನೇನೇನೋ ಕನಸು ಕಟ್ಕೊಂಡಿರ್ತೀವಿ. ಆದರೆ ನನ್ನ ಮಕ್ಕಳೇ ನಮ್ಮನ್ನು ಹೊರಗೆ ಹಾಕ್ತಾರ ಅನ್ನೋದು ತಿಳ್ಕೋರಿ. ಮೊನ್ನೆ ಒಂದು ಬೆಂಗಳೂರೊಳಗೆ ಪೇಪರ್ ಹಾಕಿದ್ದು ನೋಡಿರಿ. ಬಹುಶಃ ಒಂದು 2-2.5 ತಿಂಗಳಾಗಿರ್ಬೋದು. 2-2.5 ತಿಂಗಳ ಬೆಂಗಳೂರೊಳಗೆ ಒಬ್ಬವ ಪೇಪರ್ ಜಾಹೀರಾತು ಕೊಟ್ಟಾನ. 1,40,000 ರೂಪಾಯಿ ಕೊಟ್ಟು ಪೇಪರಿಗೆ ಹಾಕ್ಸ್ಯಾನ. 1,40,000 ಕೊಟ್ಟು ಪೇಪರಿಗೆ ಹಾಕ್ಯಾನ. ಆ ಪೇಪರಿಗೆ ಹಾಕಿದ್ದು ಏನಂತ ಬರೆದಿತ್ತು ಅಂತಂದ್ರೆ, ನನ್ನ 60 ಲಕ್ಷ ರೂಪಾಯಿ ನಾಯಿ ಕಳೆದದ.
60 ಲಕ್ಷ ರೂಪಾಯಿ ನಾಯಿ ಕಳೆದದ. ಆ 60 ಲಕ್ಷ ರೂಪಾಯಿ ನಾಯಿ ತಂದು ಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅವ ಪೇಪರಿಗೆ ಹಾಕ್ಯಾನ. ಆ 5 ಲಕ್ಷ ರೂಪಾಯಿ ಬಹುಮಾನ ತಗೋಬೇಕು. ನಾಡಿನ ಜನಗಳೆಲ್ಲ ಅದನ್ನು ಓದ್ತಾರ. ಆ ಪೇಪರ್ ಯಾರು ಓದಿದ್ರು ಅಂದರೆ ನೀವೆಲ್ಲ ಅರ್ಥ ಮಾಡ್ರಿ. ಅವ ಒಂದು ತಿಂಗಳಿಗೆ ಗಂಡ ಹೆಂಡತಿ ಇಬ್ಬರು ಕೂಡಿ 4,80,000 ರೂಪಾಯಿ ಸಂಬಳ ತಗೊಂತಾರ. ಮಕ್ಕಳನ್ನು ಒಯ್ದು ಮತ್ತೊಂದು ಕಡೆ ಶಾಲೆಗಿಟ್ಟಾರ. ಅವರಿಗೆ ಒಬ್ಬರೇ ಅವನಿಗೆ ತಾಯಿ ಅದಾಳ. ಆ ತಾಯಿನ ಜಾಕಿ ಮಾಡೋಕ್ಕಾಗಲ್ಲ ಅಂತ ಹೋಗಿ ಅನಾಥಾಶ್ರಮದಾಗಿಟ್ಟಾರ. ಮಗ ಮತ್ತು ಸೊಸಿ ಇಬ್ರು ಯವ್ವ ಬಾ ಅಂತಂದಾಗ ಹೊಸ ಸೀರೆ ಉಟ್ಕೊಂಡು ಖುಷಿ ಒಳಗ ಹಿಂದಿನ ಸೀಟಿಗೆ ಹೋಗಿ ಕುಂತಾಳ. ಮುಂದಿನ ಸೀಟಿನೊಳಗೆ ಸೊಸಿ ಕುಂತಾಳ. ಇನ್ನೊಂದು ಕಡೆ ಮಗ ಕುಂತಾನ. ತಾಯಿ ತಿಳ್ಕೊಂಡಾಳ, ನಮ್ಮಪ್ಪ ನನಗೆ ಹೊಸ ಸೀರೆ ಉಟ್ಕೋ ಅಂದ. ನನ್ನನ್ನು ರುದ್ರಮುನೇಶ್ವರ ಮಠಕ್ಕೆ ಅಥವಾ ಶ್ರೀ ಗುರುವಿನ ಮಠಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಳ ಅಂತ ಹಿರಿ ಹಿಗ್ಗಿ ಹೊಸ ಸೀರೆ ಉಟ್ಕೊಂಡು ಮುಗುಳು ನಗೆಯೊಳಗೆ ನಕ್ಕೋಂತ ಕಾರ್ನ್ಯಾಗ ಬಂದು ಕುಂತಾಳ. ಆ ಕಾರ್ ಎಲ್ಲಿಗೆ ಬಂತು ಅಂದ್ರೆ ಅನಾಥಾಶ್ರಮಕ್ಕೆ ಬಂತಂತೆ. ಇದು ಮೊನ್ನೆನೇ ಪೇಪರಿಗೆ ಬಂದತ್ತೆ. ಅನಾಥಾಶ್ರಮಕ್ಕೆ ಅವ ತಂದು ಬಿಟ್ಟು 1 ತಿಂಗಳಿಗೆ ನಿಮಗಿಷ್ಟು ಕೊಡ್ತೀನಿ, ನಮ್ಮವ್ವ ಇಲ್ಲೇ ಇರ್ತಾಳ ಅಂತ ಆ ಅನಾಥಾಶ್ರಮದವರಿಗೆ ಹೇಳಿ ಅವ್ರವ್ನ ಬಿಟ್ಟು ಹೋಗಿ 6 ದಿವಸ ಆಗಿಲ್ರಿ, ಆಗಲೇ 3 ದಿವಸ ಆಗ್ಯದ. ನಾಯಿ ಕಳೆದದಲ್ಲ ಇಲ್ಲೋಡಿ. ಆ ಕಟ್ಟಿದ ನಾಯಿ ಹರ್ಕೊಂಡು ಸೀದಾ ಎಲ್ಲಿ ಬರ್ತದೆ ಅಂತಂದ್ರೆ ತಾಯಿ ಇರುವ ಅನಾಥಾಶ್ರಮಕ್ಕೆ ಸಾಕಿದ ನಾಯಿ ಬಂದು ತಾಯಿ ಆಶ್ರಯದೊಳಗತ್ತ. ಅನಾಥಾಶ್ರಮದ ಸೆಕ್ರೆಟರಿ ಪೇಪರ್ ಓದಿದ ಮ್ಯಾಲ ಅವ ಇದು ಯಾರ್ದಿರ್ಬೋದು ಅಂತ ಫೋನ್ ಮಾಡ್ತಾನ. ಫೋನ್ ಮಾಡಿದ್ರೆ ಆ 3 ದಿವಸದಿಂದ ಅವ್ರವನ್ನ ಒಯ್ದು ಬಿಟ್ಟಿದ್ನಲ್ರಿ ಅವನೇ ಇದ್ದ. ಸರ್ ನಿಮ್ಮ ನಾಯಿ ನಮ್ಮ ಆಶ್ರಮಕ್ಕೆ ಬಂದದ. ಇಬ್ಬರು ಗಂಡ ಹೆಂಡತಿ ಹೋಗ್ತಾರ. ಯಾಕೆ ಬಂತು ನಿಮ್ಮ ಆಶ್ರಮಕ್ಕೆ ನಾಯಿ ಅಂತಂದ್ರೆ ಅಲ್ಲಿದ್ದ ಒಬ್ಬ ಹೇಳ್ದ, ನೋಡ್ರಿ ಈ ನಾಯಿ ಆಶ್ರಮಕ್ಕೆ ಯಾಕೆ ಬಂದದ, ಅನಾಥಾಶ್ರಮಕ್ಕೆ ಯಾಕೆ ಬಂದದ ಅಂತಂದರೆ 4 ತಿಂಗಳ ಕಾಲ ಈ ತಾಯಿ ಆ ನಾಯಿಗೆ, ನೀವು ಭಾಳ ಲಕ್ಷ್ಯ ಕೊಡ್ರಿ, 4 ತಿಂಗಳ ಕಾಲ ಈ ತಾಯಿ ಸಾಕಿದ ನಾಯಿಗೆ ಹಾಲು ಕೊಟ್ಟಾಳ. ಅದಕ್ಕೆ ಚಪಾತಿ ಬ್ರೆಡ್ಡು ಬಿಸ್ಕಿಟ್ ಕೊಟ್ಟಾಳ. ಮಗ ಲಕ್ಷ್ಯ ಇಟ್ಕೊಂಡಿಲ್ಲ. ಅರಿವಿನೊಳಗ ನಾಯಿ ತಾಯಿರುವ ಜಾಗಕ್ಕೆ ಬಂದದೆ ಅಂತ ಜನ ಹೇಳ್ತದ. ಯಾಕ್ರಿ ನಾ ಉದಾಹರಣೆಯನ್ನೇ ಹೇಳ್ತೀನಿ ಅಂತಂದ್ರೆ ಬಹುಜನಗಳು ಇಂಥವರನ್ನು ತಿದ್ದುವುದಕ್ಕಾಗಿಯೇ ತಾಯಿಯ ಪುಣ್ಯದ ಅವತಾರ. ತಾಯಿಗೆ ಕಣ್ಣಿಲ್ಲ, ತಂದೆಗೆ ಕಾಲಿಲ್ಲ, ನವರಸನ ತಿಳಿಸಾನ ಇದ್ದರಿರಬೇಕು ಇಂಥ ಮಗನು, ಇದ್ದರಿರಬೇಕು ಇಂಥ ಮಗನು, ಶ್ರವಣ ಕುಮಾರನಂತವನು.
ತಾಯಿ ತಂದೆ ದೇವರನ್ನ ಕಂಡಾನ, ನಿತ್ಯ ಸೇವೆಯ ಮಾಡ್ಯಾನ, ಅವರಲ್ಲಿ ದೇವರನ್ನ ಕಂಡಾನ. ತಂದೆ ತಾಯಿಯ ಸೇವೆಯನು, ತಾಯಿ ತಂದೆಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಕಾಸಿಗೆ ಹೋದರ ಪಾಪೆಲ್ಲ ದೂರ ಅಂತರ ಭಾಷಣದಾಗ, ಕೂಸಿನ ಕೊಂದು ಕಾಸಿಗೆ ಹೋದರ ನಿನ ಕರ್ಮ ದೂರ ಗೋದಾಂಗ. ಎಲ್ಲ ಇಲ್ಲೇ ಐತಿ ಮೂಢ, ತಾಯಿ ತಂದೆ ನಿತ್ಯ ಸೇವೆ ಮಾಡ. ಎಲ್ಲ ಇಲ್ಲೇ ಐತಿ ಮೂಢ, ಜನಕರ ಸೇವೆ ನಿತ್ಯ ಮಾಡ. ತಾಯಿ ತಂದೆಯ ಸೇವೆಯನ್ನು ಮಾಡಿ ಮುಕ್ತನಾದ ಮಗನು. ವಂಚನೆ ಗುಣಗಳು ತುಂಬಿಕೊಂಡವಾಗ ದೇವರು ಸಿಗುತ್ತಾನ ಹ್ಯಾಂಗ? ವಂಚನೆ ಗುಣಗಳು ತುಂಬಿಕೊಂಡವಾಗ ದೇವರು ಸಿಗುತ್ತಾನ ಹ್ಯಾಂಗ? ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲುವರು, ಹೇಳ್ಯಾರ ಶರಣರು ನಮಗ. ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ. ಎಲ್ಲ ನದಿಯ ಕ್ಷೇತ್ರ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ. ತಂದೆ ತಾಯಿಯ ಸೇವೆಯನು, ತಾಯಿ ತಂದೆಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಹಾಡುವ ಜನಗಳು ನಡುಗಲ್ವವಾಗಿ ನಿಂತಾನ ಈ ಕವಿಗಾರ. ಕೊಳ್ಳಿ ಮಿಂಚಣ ಬಸವಾಗ ಕಾಡಿದರ ಹೆಸರಾದ ಬಸವೇಶ್ವರ. ಭಕ್ತಿ ಇರಬೇಕು ಬಾಳಲ್ಲಿ, ಗುರುಲಿಂಗ ಸ್ವಾಮಿ ಹಾಡಿದ ನಿಲ್ಲಿ. ಭಕ್ತಿ ಇರಬೇಕು ಬಾಳಲ್ಲಿ, ಗುರುಲಿಂಗ ಸ್ವಾಮಿ ಹಾಡಿದರಿಲ್ಲಿ. ತಂದೆ ತಾಯಿಯ ಸೇವೆಯನು, ತಾಯಿ ತಂದೆಯ ಸೇವೆಯನು ಮಾಡಿ ಮುಕ್ತನಾದ ಮಗನು. ಇದ್ದಲಿರಬೇಕು ಇಂಥ ಮಗನು, ಶ್ರವಣ ಕುಮಾರನಂತವನು, ಶ್ರವಣ ಕುಮಾರನಂತವನು, ಶ್ರವಣ ಕುಮಾರನಂತವನು. ತಂದೆ ತಾಯಿಗಳನ್ನ ಮಾನ್ಯವಾಗಿ ಕಾಣುವ ಶ್ರವಣ ಕುಮಾರನಂತವರು 1000 ಮಂದಿ ಇರಲಿ. ಅಧರ್ಮ ಅನ್ಯಾಯದ ಮಕ್ಕಳು ಅಂತೇನದಾವ ಅವು ನಸಸಲಿ ಎನ್ನುವ ಭಾವ ಸಹಜವಾಗ್ಯದ. ಧರ್ಮ ಬೆಳೆಸುವುದಕ್ಕ ತಾಯಿ ಪಾರ್ವತಿ ದೇವಿ ಉಮರಾಣಿಯ ಶಿರಸಮ್ಮ ಅನಂತರಾಯರ ಗರ್ಭದೊಳಗೆ ಹುಟ್ಟಿದ ಮೇಲೆ ಯಾಕೋ ನನ್ನ ಮಗು ಹಾಲು ಕುಡಿಯುವುಲ್ಲದಲ್ಲ. ಒಂದಿನ ಯಾಕೋ ನನ್ನ ಮಗಳ ಹಾಲು ಕುಡಿಯಲಲ್ಲೋಳು. 2 ದಿನ ಹಲವು ವಿಚಾರಗಳು ಸಹಜವಾಗಿ ಬರುತ್ತಾವ. ಆದ್ರೆ ಅತ್ತಿಲ್ಲ ಹಸದೀನಿ ಅಂತ ಕರೆದಿಲ್ಲ. ಮೂರು ದಿನಗಳು ದಾಟಿ 4 ದಿನಕ್ಕ ಯಾಕೋ ನನ್ನ ಮಗು ಹಾಲು ಕುಡಿಯಲಲ್ಲದು ಅಂತ ತಂದೆ ತಾಯಿಗಳಲ್ಲಿ ದುಃಖ. ಆ ಮನೆಗೊಬ್ಬ ಯೋಗಿಗಳು ಬರುತ್ತಾರೆ. ಸ್ವಯಂ ಪಾಕದಲ್ಲಿ ಭಿಕ್ಷ, ಸೈಪಾಗದಲ್ಲಿ ಭಿಕ್ಷ, ಹಣಿ ಮೇಲೆ ವಿಭೂತಿ, ಕೊರಳಾಗಲಿಂಗ ರುದ್ರಾಕ್ಷಿ,
ಕೈ ಒಳಗ ಜೋಳಿಗೆ, ಇನ್ನೊಂದು ಕೈ ಒಳಗ ಬೆತ್ತ, ಕಾಲೊಳಗ ಆವಿಗೆ, ಮೈ ಮೇಲ ಕಾವಿ, ಬಾಯಿಯೊಳಗ ಶಿವಮಂತ್ರವನ್ನು ನುಡಿಯುತ್ತ ಅವ್ರ ಮನೆಗೆ ಬರ್ತಾರ. ಅವ್ರ ಮನೆಗೆ ಬಂದ ಮೇಲೆ ಆ ಮನೆಯೊಳಗಿನ ತಾಯಿ ನಮಸ್ಕಾರ ಮಾಡ್ಯಾಳ. ಯಪ್ಪ ತಾವು ಯಾರ್ರಿ? ಯಪ್ಪ ನಮ್ಮನೆಗೆ ಬಂದೀರಿ, ಇವ್ರ ಮನ್ಯಾಗ ಹಡ್ದಾರ್ರಿ. ನಾನು ನಿನ್ನೆ ಹೇಳಿನೆಲ್ಲ, ಇವ್ರ ಮನೆಯೊಳಗೆ ಹಡ್ದಾರ ಅಂತ ಯಾವಾಗ ಹೇಳಿದ್ರು ಆಗಲೇ ಒಳಗೆ ಹೆರಿಗೆಯಾದ ತಾಯಿ ಅನಂತರಾಯನ ಶ್ರೀಮತಿ ಸಿರಸಮ್ಮನವರು ಓಡಿ ಹೊರಗೆ ಬರ್ತಾರ. ಕೂಸು ಹೊರಸಿನ ಮೇಲೆ ಬಿಟ್ಟಾರ. ಹೊರಗೆ ಬಂದು ಆ ಯೋಗಿಗಳಿಗೆ ಕೈ ಮುಗಿದು ದೂರಿಂದ ನಮಸ್ಕಾರ ಮಾಡಿ, ಅಪೋರ ನಾ ಮಕ್ಕಳಿರದೇ ಇರುವಾಗ, ಶ್ರೀಗಿರಿಯ ವೀರಮಲ್ಲಯ್ಯನ ಸ್ಮರಣೆ ಇರುವಾಗ, ಹುಟ್ಟಿದ 4 ದಿನಕ್ಕ ನಾನೇ ಜಂಗಮನಾಗಿ ಬರ್ತೀನಿ ಅಂತ ಒಬ್ಬ ಯೋಗಿಗಳು ಹೇಳಿದ್ದರಪ್ಪ, ಅವರೇ ನೀವು ಯಾಕಿರಬಾರ್ದು ಅಂದಳಾಕೆ. ತಮ್ಮ ಹೆಸರೇನ್ರಿಪ್ಪ? ನೋಡಿ, ಪರಮಾತ್ಮ ಯಾವ ರೂಪದೊಳಗೆ ಬಂದಾನ? ಅಪ್ರತ್ಯಕ್ಷೋ ಮಾದೇವ ಪ್ರತ್ಯಕ್ಷ ಗುರು ರೂಪತ. ದೇವರು ನಮಗೆ ಕಣ್ಣಿಗೆ ಕಂಡಿಲ್ಲ. ದೇವರು ಯಾವ ರೂಪದೊಳಗೆ ಬರ್ತಾನ ಅಂತಂದ್ರೆ ಗುರು ರೂಪದೊಳಗೆ. ಅವರಂದ್ರು ನಾವು ಶಾಂತಿವೀರ ಶಿವಾಚಾರ್ಯರು ಅಂತ ನಮ್ಮೂರಮ್ಮ. ಯಪ್ಪ ಹುಟ್ಟಿ ಆಗಲೇ 5 ದಿವಸ ಆಗ್ಯದ, ಹಾಲೇ ಕುಡಿಯಲ್ಲದ್ರಪ್ಪ, ಸ್ವಲ್ಪ ನಮ್ಮ ಮಗಳು ನೋಡ್ರಿ ಅಂತ ಗುರುಗಳ ಮುಂದೆ ಗುರುಗಳನ್ನ ಗದ್ದಿ ಕಂಬಳಿ ಹಾಸಿ ಕುಂದಿರಿಸಿ ಕೂಸು ತಂದು ಗುರುಗಳ ಮುಂದೆ ಹಾಕದಾಗ 3 ದಿನ ಮೌನವಾಗಿರುವಂಥ ಆ ಹೆಸರಿಡದ ಕೂಸು ಯಾವಾಗ ಗುರುವಿನ ಮುಂದೆ ಬಂದ ತಕ್ಷಣ ಅವತಾರದ ತಾಯಿ ದಾನಮ್ಮ ನಗಾಕತ್ಯಾಳ ನೋಡಿ. ಅವರಂತಾರ, ಹೌದಮ್ಮ, ಅವತಾರದ ಶಿಶುವಿಗೆ ಹಾಲು ಕುಡಿಸಬೇಕು ಅಂತ ನೀವಂತೀರಿ, ಅದೆಂಗ ಹಾಲು ಕುಡಿತದೆ ಅಂತ ತಿಳಿದು ತಮ್ಮ ಜೋಳಿಗೆಯೊಳಗಿರುವ ವಿಭೂತಿಯನ್ನು ತೆಗೆದು ಮಸ್ತಕಕ್ಕೆ ಹಚ್ಚಾರ. ವಿಭೂತಿಯನ್ನು ಮಸ್ತಕಕ್ಕೆ ಹಚ್ಚಿ ವಿಚಿತ್ರದ ನೇಮೇನು ಅಂತಂದರೆ ಲಿಂಗ ರುದ್ರಾಕ್ಷಿಯನ್ನು 5 ದಿನದ ಕೂಶಿಗೆ, ನಮ್ಮ ಧರ್ಮದ ನೇಮ, ನಮ್ಮ ಗವಾಯಿಗಳು ಹಾಡ್ತಿದ್ರಲ್ಲ, ಜನನಕ್ಕೆ ಲಿಂಗೋದ್ಭವ, ಮರಣಕ್ಕೆ ಲಿಂಗೈಕ್ಯ. 5 ದಿನದ ಕೂಶಿಗೆ ಅಲ್ಲಿ ಲಿಂಗಧಾರಣೆ ಮಾಡ್ತಾರ. 5 ದಿನದ ಕೂಶಿಗೆ ವಿಭೂತಿಯನ್ನು ಹಚ್ಚಾರ. ಬಹುಶಃ ಆ ಸಂಸ್ಕಾರದವರು ಭಾಳ ಮಂದಿ ಅದೀರಿ. ಆ ಕೂಸನ್ನು ಹಿಂಗೆ ತುಂಬ ಮುಚ್ಚಿ ಆ ಪುಣ್ಯದ ಕೂಸನ್ನು ತಮ್ಮ ಅಂಗೈಯೊಳಗೆ ಹಿಡಿದು ಪರಮ ಪೂಜ್ಯ ಆಗಮಿಸಿದ ಶಾಂತಿವೀರ ಮಹಾಸ್ವಾಮಿಗಳು ಆ ಕೂಶಿನ ಬಲಗಿವಿಯೊಳಗೆ 3 ಸಾರೆ, ಎಡಗಿವಿಯೊಳಗೆ 2 ಸಾರೆ ಮಹಾಮಂತ್ರವನ್ನು ಉಪದೇಶ ಮಾಡ್ತಾರ. ಬಾಲ್ಯದಲ್ಲಿರುವಾಗಲೇ ತಾಯಿ ದಾನಮ್ಮಗ ಎಷ್ಟು ಆ ವೇಳೆಗೆ ಗುರುಗಳು ಹೇಳ್ತಾರ, ಈಗ ಕೂಸು ಹಾಲು ಕುಡಿತದೆ ಅಂತ. ಕೆಲವು ಮಂದಿ ಅನ್ಬೋದು, ಅದೇ ಹಂಗ್ರಿ, ಹೌದ್ರಿ, ಅಲ್ರಿ, ಕಲಿಸಿದ್ರೆ ದನ ಕಲಿತಾವ, ಮನುಷ್ಯರು ಕಲಿಯಲ್ಲೇನು? ಈ ನೀವು ಹೊಲಕ್ಕೆ ಹೋಗಿರ್ತೀರಲ್ಲ, ಬಿತ್ತಾಕ ನೀವೆಲ್ಲರೂ ಹೋದಾಗ ಬಿತ್ತುವ ಎತ್ತು ಹೆಜ್ಜೆ ತಪ್ಪಿತು ಅಂತಂದ್ರೆ ರೈತ ಬಾರ್ಕೋಲ್ ತೊಗೊಂಡು 2 ಸಾರಿ, ಎತ್ತಿಗೆ ಬಾರ್ಕೋಲ್ ಏಟಿ ಬಿತ್ತು ಅಂದ್ರೆ ಆ ದನ ತಿಳ್ಕೊಂತದ, ಆ ಎತ್ತು ತಿಳ್ಕೊಂತದ. 3 ತಿಂಗಳು ನನ್ನ ಮಸ್ತ್ ಮೈಶಾನ, ಮೈ ತಿಕ್ಕ್ಯಾನ, ಗುಗ್ರಿ ಕೊಟ್ಟಾನ, ಹಿಂಡಿ ಇಟ್ಟಾನ, ಇವತ್ತು ಹೊಡೆದಾನ ಅಂತಂದ ಮೇಲೆ ಇವತ್ತಿನ ಒಂದು ಹೆಜ್ಜೆ ತಪ್ಪಿದ್ರೆ ರೈತನ 1 ವರ್ಷ ಹಾಳಾಗ್ತದ. ನನ್ನ ಒಡೆಯ ನನಗೆ ಹೊಡೆದಾನ ಅಂತ ಬಿತ್ತೋದು ಮುಗಿಯತನ ಎತ್ತು ಹೆಜ್ಜೆ ತಪ್ಪಲ್ಲ. ಬಿತ್ತೋದು ಮುಗಿದ ಮೇಲೆ ಭೂದೇವಿಗೆ ನಮಸ್ಕಾರ ಮಾಡಿ, ಎತ್ತಿಗೆ ನಮಸ್ಕಾರ ಮಾಡಿ, ಮುಂಜಾನೇನು ಹೊಡೆದಿದ್ನಲ್ಲ ದರಿ, ಹಂಗ 2 ಏಟು ಎತ್ತಿನ ಮೈ ಮ್ಯಾಗ ಅದಾವ, ಅವ ಹಂಗ ನಗ ತೆಗದ ಅಂದ್ರೆ ಅವ ರೈತಲ್ಲ. ಮುಂಜಾನೆ ಎತ್ತಿನ ಮೈ ಮ್ಯಾಗಿನ ದರಿ ಒರೆಸಿ ಸಂಜೆ ಮುಂದೆ ಆ ಹಗ್ಗ ಕೊಳ್ಳಾಗ ಸುತ್ತಿ ಎತ್ತಿಗೆ ನಮಸ್ಕಾರ ಮಾಡಿ ಕೈ ಬಿಟ್ರೆ ಇಷ್ಟು ಮಂದಿ ರೈತರು ಕುಂತೀರಲ್ಲ, ಇವ ನನಗೆ ಹೊಲ್ದಾಗ ಹೊಡೆದಾನಂತ ಎತ್ತು ಬೇರೆದವ್ರ ಮನೆಗೆ ಹೋಗ್ಯದನ್ರಿ. ಒಂದು ದನ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಸಂಸ್ಕಾರ ಕೊಟ್ರೆ
ಸಂಸ್ಕಾರ ಕೊಟ್ಟರೆ ಮಕ್ಕಳೆಲ್ಲ ಕಲಿತಾವ ಅನ್ನುವ ಬದುಕಿಗೆ. ಆ ಪುಣ್ಯದ ಸಂಸ್ಕಾರನ ಭಾಳ ನಿಮಗೆ ಉದಾಹರಣೆಗಳನ್ನು ಹೇಳಲ್ಲ, ಕಲಿಸಿದ್ದನ್ನು ನಮ್ಮ ಮಕ್ಕಳು ಕಲಿತಾವ. ಇವತ್ತು ಭಾಳ ಮಂದಿ ಎಲ್ಲರೂ ಬಂದು ಏನು ಹೇಳ್ತಾರೆ ಗೊತ್ತನ್ರಿ, ನಮ್ಮ ಮಕ್ಕಳು ನಮ್ಮ ಮಾತ ಕೇಳವಲ್ರಿ, ಮಕ್ಕಳು ನಮ್ಮ ಮಾತ ಕೇಳವಲ್ರಿ ಅಂತ ಭಾಳ ಮಂದಿ ಹೇಳ್ತಾರೆ. ಇಲ್ಲಿ ನೋಡ್ರಿ, ಹೇಳಿದ್ದನ್ನು ಕೇಳಿ ನಮ್ಮ ಮಕ್ಕಳು ಕಲಿಯಂಗಿಲ್ಲ, ಮಾಡಿದ್ದನ್ನು ನೋಡಿ ನಮ್ಮ ಮಕ್ಕಳು ಕಲಿತಾವ. ಹೌದ್ರಿ, ನೀವು ಓದಾಕತ್ರಿ ಓದ್ತಾವ, ನೀವು ಕೆಲಸ ಮಾಡಕತ್ರಿ ಕೆಲಸ ಮಾಡ್ತಾವ, ನೀವು ಟಿ ವಿ ನೋಡಕತ್ರಿ ಅವು ಫೋನ್ ನೋಡ್ತಾವ. ಹೌದಿಲ್ರಿ? ಈಗ ಹೇಳಿದ್ದನ್ನು ಕೇಳಿ ಕಲಿಯಂಗಿಲ್ಲ, ಮಾಡಿದ್ದನ್ನು ನೋಡಿ ಕಲಿತಾವ ನಮ್ಮ ಮಕ್ಕಳು. ಅಷ್ಟಕ್ಕೆ ಹಾಕ್ರಿ, ಪ್ರಾಕ್ಟಿಕಲ್ ಹೇಳ್ತೀನಿ. ಇಷ್ಟು ಮಂದಿ ಕುಂತೀರೆಲ್ಲ, ನಾ 5 ಅಂದ ಮ್ಯಾಗ ಚಪ್ಪಾಳಿ ಬಾರಿಸ್ರಿ. ಏಸ್ ಅಂದ ಮ್ಯಾಗ್ರಿ? ಏಸ್ ಅಂದ ಮ್ಯಾಗ್ರಿ? ಓ ತಮ್ದೇರೆ, ನಿಮಗೂ ನಾ 5 ಅಂದ ಮ್ಯಾಗ ಚಪ್ಪಾಳಿ ಬಾರಿಸ್ರೆ ಎಲ್ಲರೂ. ಯಾಕ್ರಿ ಅಂತಂದ್ರೆ ಹೇಳಿದ್ದನ್ನು ನೋಡಿ ಕಲಿಯಂಗಿಲ್ಲ, ಮಾಡಿದ್ದನ್ನು ನೋಡಿ ಕಲಿತಾವ. ಬಾಲಗಂಗಾಧರ ತಿಲಕರ ಹತ್ರ ಒಬ್ಬ ಹೆಣ್ಮಗಳು ಹೋಗಿ ಹೇಳಿದಳಂತ, ನಮಗ ಭಾಳ ಬೆಲ್ಲ ತಿಂತಾನ, ತಿನ್ನಬೇಡ ಅಂತ ಹೇಳ್ರಿ. 15 ದಿವಸ ಬಿಟ್ಟು ಬಾರವ ಹೇಳ್ತೀನಿ. 15 ದಿವಸ ಬಿಟ್ಟು ಬಂದ ಮೇಲೆ ಆ ಹುಡುಗನ ಹೆಗಲ ಮೇಲೆ ಕೈ ಹಾಕಿ ಬಾಲಗಂಗಾಧರ ತಿಲಕರು ಆ ಹುಡುಗಗ ಪ್ರೀತಿಯಿಂದ ಹೇಳಿದ್ರಂತ, ಅತಿ ಒಳ್ಳೇದಪ್ಪ, ಬೆಲ್ಲ ತಿನ್ನಬೇಡ ಅಂದರು. ಆ ಬಾಲಗಂಗಾಧರ ತಿಲಕರಿಗೆ ಹುಡುಗ ನಮಸ್ಕಾರ ಮಾಡಿ ಹೇಳ್ದ, ಇವತ್ತೇ ಬಿಟ್ಟೀನ್ರಿ ಅಂತ ನಮಸ್ಕಾರ ಮಾಡಿದಾಗ ಅವ್ರವ್ವ ಹಣಿ ಬಡ್ಕೊಂಡು ಅಂದಳಂತ, ಅಲ್ಲ ಯಪ್ಪ 200 ಕಿಲೋಮೀಟ್ರ್ ನಿನ್ನ ಹತ್ರ ಬಂದೆ, 15 ದಿನದ ಹಿಂದೆ ಈ ಮಾತನ್ನು ಯಾಕೆ ಹೇಳಿಲ್ಲ? ಅವಾಗ ಅವರು ಅಂದರು, 15 ದಿವಸದ ಹಿಂದೆ ನಾ ಹೇಳಿದ್ರೆ ನಿನ್ನ ಮಗ ಬಿಡ್ತಿದ್ದಿಲ್ಲ. ಯಾಕಂದ್ರೆ ಅವಾಗ ನಾನಾ ತಿಂತಿದ್ದೆ. ಏಸಂದ ಮ್ಯಾಗ ಚಪ್ಪಾಳಿ ರೀ? 1 2 3 4 5 ಅಂದಿನೇನ್ರಿ? ಏನು ಮರಯೋ ಕಟ್ಟಿ ಹಣ್ಗಳ, ಓ ಶಿವ ಅಣ್ಣನ ಬಳಗದವ್ರೆ, ಓ ಕುರ್ಚಿ ಕುಂತವ್ರ, ನಮ್ಮ ಅವುಗಳ 5 ಅಂದಿನೇನು ನಾನು? ಅಲ್ರಿ 3 ಸಾರಿ ಹೇಳಿನೆಲ್ಲ, ಸಂದಿ ಮ್ಯಾಗ ಹೊಡಿಬೇಕ್ರಿ, ಮತ್ತು 5 ಅಂದಿನೇನು ನಾನು? ಅಪ್ಪಾಜಿ ಹೇಳಕತ್ಯಾರ ನೋಡ್ರಿ, ನೀವು ಚಪ್ಪಾಳಿ ಬಾರಿಸಿ ನೀವು ಹೊಡೆದಿರಿ, ಈಗ ಹೊಡೀರಿ ಎಲ್ಲರೂ. ನೀವು ಹೊಡೆದಿರಿ, ಅವ್ರ ಮಂದಿ ಹೊಡೆದಾರ ಅಂತಂದ್ರಲ್ಲ, ಮತ್ತು ನಾನೇ ಹೇಳಿನಲ್ರಿ ನಿಮ್ಗೆ? ಹೇಳಿನಿಲ್ಲ ಅಂದ್ರೆ ಹೇಳಿದ ಕಡೆ ಲಕ್ಷ್ಯ ಇರಂಗಿಲ್ಲ, ಮಾಡಿದ ಕಡೆ ಲಕ್ಷ್ಯ ಇರ್ತದೆ. ಆ ತತ್ವ ಪರಮ ಪೂಜ್ಯರು ಶಾಂತಿವೀರ ಶಿವಾಚಾರ್ಯರು ಹೇಳಿ ಮುಂದೆ 13 ದಿನಕ್ಕೆ ಗುರುಗಳ ಸನ್ನಿಧಾನದೊಳಗೆ ಇವತ್ತು ನೋಡಿ ಮಾಗಣಗೇರಿ ಪರಮ ಪೂಜ್ಯರು, ಅದೇ ರೀತಿ ಯಡ್ರಾಮಿಯ ಪೂಜ್ಯರನ್ನು ಈ ಊರೊಳಗೆ ನಾ ಪರಿಚಯ ಮಾಡಂಗಿಲ್ಲ. ಯಾಕ ಅಂದರೆ ಶ್ರಾವಣ ಮಾಸದಾಗ 1 ತಿಂಗಳು ಬಸವ ಪುರಾಣ ಹೇಳ್ಯಾರ. ಹೌದ್ರಿ, ಮಾಗಣಗೇರಿಯ ಹಿರೇ ಪೂಜ್ಯರದಾರ. ನಾನು ಹೇಳೋದನ್ನಲ್ಲ, ಬಹುಶಃ ಅವತ್ತಿನ ದಿನಮಾನಕ್ಕೆ 4 ತಾಲೂಕಿನೊಳಗೆ, ಅವತ್ತಿನ ದಿನಮಾನಕ್ಕೆ 4 ತಾಲೂಕಿನೊಳಗೆ ಶಿವಯೋಗದ ಶಿವಾಚಾರ್ಯ ರತ್ನ ಬಿರುದಾಂಕಿತ ಸ್ವಾಮಿಗಳು ಯಾರು ಅಂದರೆ ಮಾಗಣಗೇರಿ ಡಾಕ್ಟರ್ ವಿಶ್ವಾರಾಧ್ಯ ಸ್ವಾಮಿಗಳೇ. ಮತ್ತು ಅಪೋರ ಮಠದಾಗ ನಾನು 37 ವರ್ಷದಿಂದಲೂ ಕೂಡ ಸೇವೆಯೊಳಗದೀನಿ. ಪರಮ ಪೂಜ್ಯರೊಳಗೆ ನಮನವನ್ನು ಸಮರ್ಪಣೆ ಮಾಡಿ, ಇನ್ನು ಯಡ್ರಾಮಿಯ ಪೂಜ್ಯರು ಕಿರಿಯ ವಯಸ್ಸಿನೊಳಗೆ ಹಿರಿಯ ಸಾಧನೆಯಲ್ಲಿ ಯಡ್ರಾಮಿಯ ಪೂಜ್ಯರು 1 ತಿಂಗಳ ಪ್ರವಚನವನ್ನು ನೀಡ್ಯಾರ. ಪೂಜ್ಯರಿಗೂ ಜೋರಾಗಿ ಚಪ್ಪಾಳೆ ಇರಲಿ. ಇನ್ನು ಇಡೀ ಜೀವನನೇ ಅವರ ತಪಸ್ಸಿನೊಳಗೆ ನಮ್ಮ ಕುಮಸಿಗೆಯ ಕಲಾಲಿಂಗೇಶ್ವರ ಮಠದ ಪೂಜ್ಯರು 20 ವರ್ಷ ಬೇವಿನ ಎಣ್ಣೆ ಬೇವಿನ ರಸ ಕುಡ್ದ. 20 ವರ್ಷ ರೀ. ನಿಮಗೆ ವಿಚಿತ್ರ ಅನ್ನಿಸ್ತದೆ, ನಾವೇ ಎಷ್ಟೋ ಜನಗಳು ಇನ್ನೂ ತನ್ನ ಬೇವಿನ ರಸದೊಳಗೆ ಇರುವಾಗ ನಾವೊಂದೇವು ಬುದ್ಧಿ, ಸಮಾಜಕ್ಕೆ ಸ್ವಾಮಿತ್ವದ ಪ್ರಕೃತಿ ಗಟ್ಟಿರಬೇಕು. ಮೊದಲ ಅಪ್ಪ ಇರಲಿ ಅಂದ್ರೆ ಅವರುಗಳು ಇನ್ನೇಸು ದಿವಸ ಇರೋದ್ರಿ. ಶಿವಯೋಗದ ಬಲ ಗಟ್ಟಿಯಾಗುವುದಕ್ಕಾಗಿ ಶಿವನ ಅಪ್ಪಣೆ ಅನ್ನುವ ನೇಮದಲ್ಲಿರುವ ಕಲಾಲಿಂಗೇಶ್ವರ ಮಠದ ಶಿವಾನಂದ ಶಿವಾಚಾರ್ಯರಿಗೆ ಜೋರಾಗಿ ಚಪ್ಪಾಳಿ ತಟ್ಟಿ ಧನ್ಯವಾದ. ಇನ್ನು
ನಮ್ಮ ರುದ್ರಮುನೀಶ್ವರ ಮಠದ ಉತ್ತರಾಧಿಕಾರಿಗಳು ಹಾಗೂ ಚನ್ನಋಷಭೇಂದ್ರರ ಮಠದ ಉತ್ತರಾಧಿಕಾರಿಗಳು ಇಬ್ಬರೂ ಅದಾರ. ಇವತ್ತಿನ ಜೋರಾಗಿ ಚಪ್ಪಾಳಿ ಇರಲಿ ಇಬ್ಬರಿ ಪೂಜ್ಯರಿಗೆ. ನಾನು ಭಾಳ ಸಾರಿ ಹೇಳೋದೇನು ಅಂತಂದರೆ, ಬಹುಶಃ ಇವತ್ತು ತೊಟ್ಟಿಲದಲ್ಲ, ತೊಟ್ಟಿಲದ ಸಂದರ್ಭದೊಳಗೆ ತಾಯಿ ವಿಚಾರವನ್ನು ಒಂದು ನಿಮಿಷ ನಾನು ಹೇಳಲೇಬೇಕಾಗ್ತದೆ. ಬಹುಶಃ 24ನೇ ತಾರೀಕಿಗೆ 24ನೇ ತಾರೀಕಿಗೆ ನಾನು ಈ ಮೊದಲು ಹೇಳ್ದನಲ್ಲ, ಈ ಜಾತ್ರೆ ಇತ್ತು ಅಂದರೆ ಇದಕ್ಕಿಂತ ಮೊದಲ ಪೂಜ್ಯ ನಮ್ಮ ಶಿವಪ್ರಸಾದ ದೇವರ ಪಟ್ಟಾಧಿಕಾರಿ ಇರ್ತಿತ್ತು. ಅವರು ಕಲ್ಯಾಕತ್ಯಾರ ಅಂತಂದ ಮೇಲೆ ಯೋಗ ವಿಷಯವಾಗಿ ನಿಮ್ಮ ಗಮನಕ್ಕೆ ಕೊಡ್ತೀನಿ. 24ನೇ ತಾರೀಕಿಗೆ ಪರಮ ಪೂಜ್ಯ ದಾನಯ್ಯ ದೇವರು ಇದೇ ವಿಚಾರವನ್ನು ಪೂಜ್ಯ ಶಿವಪ್ರಸಾದ ದೇವರು ತಾವೆಲ್ಲ ಅರ್ಥ ಮಾಡ್ರಿ. ಜಗದ್ಗುರುಗಳ ಸನ್ನಿಧಾನದೊಳಗೆ ಒಂದು ಕಡೆ ಊರು ಹಿರಿಯರು ನಿಂತಿರ್ತಾರ, ಇನ್ನೊಂದು ಕಡೆ ಪರಮ ಪೂಜ್ಯ ದಾನಯ್ಯ ದೇವರ ತಾಯಿ, ದಾನಯ್ಯ ದೇವರ ತಮ್ಮ, ದಾನಯ್ಯ ದೇವರ ಎಲ್ಲ ಬಳಗ, ದಾನಯ್ಯ ದೇವರ ಅಕ್ಕ ತಂಗಿ ಅಣ್ಣ ತಮ್ಮ ಮಾವ ಹಡದ ತಾಯಿ. ಯಾವಾಗಲೂ ಕೂಸು ಭೂಮಿಗೆ ಬರುವಾಗ ತಾಯಿಯ ಹೊಕ್ಕಳ ಹುರಿಯ ಮೂಲಕವಾಗಿ ಆ ಕೂಸು ಹೊರಗೆ ಬಂದದ. ಹೊಕ್ಕಳು ಹುರಿ ತೆಗೆದ ಮೇಲೆ ತಾಯಿ ತನ್ನ ಪ್ರೀತಿ ಒಳಗ ಆ ಮಗುವಿಗೆ ಉಡದಾರವನ್ನು ಕಟ್ಟಿ ಗಲ್ಲಕ್ಕೆ ಮುದ್ದು ಕೊಟ್ಟು ತನ್ನ ಹೆರಿಗೆಯ ವೇದನೆ ಏನದ ಎಲ್ಲವನ್ನ ಮರೆತಿರ್ತಾಳ. ನಾಳೆ 24ನೇ ತಾರೀಕಿಗೆ ಒಂದು ಕಡೆ ದಾನಯ್ಯ ದೇವರು ಬಳಗದ ತಾಯಿ ಒಂದಿಗೆ ಇರ್ತಾರ, ಮತ್ತೊಂದು ಕಡೆ ದೈವ ನಮ್ಮ ಮಾಗಣಿಗೇರಿಯ ಎಲ್ಲ ದೈವ ಬಲಭಾಗದೊಳಗೆ ಇರ್ತಾರ. ಆ ತಾಯಿ ಕಡೆಯಿಂದ ಸಂಕಲ್ಪ ಮಾಡಿಸ್ತದ ಏನಂತ ಗೊತ್ತಾ? ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಸಾಕ್ಷಿಯಾಗಿ, ರುದ್ರಮುನೀಶ್ವರ ಸಾಕ್ಷಿಯಾಗಿ, ಮಾಗಣಿಗೇರಿಯ ಎಲ್ಲ ದೈವದ ಸಾಕ್ಷಿಯಾಗಿ ನಾ 9 ತಿಂಗಳ ಹಡೆದಿರಬಹುದು, ಇವತ್ತು ಇವ ನನ್ನ ಮಗ ಅಲ್ಲ ಅಂತ ತಾಯಿ ಕಡೆಯಿಂದ ಸಂಕಲ್ಪ ಮಾಡಿಸ್ತದ. ಖರೆ ಹೇಳ್ರಿ, ಅಲ್ಲ ನಿನ್ನ ಉಡದಾರ ಹರಲಿ ಅಂತ ಬೈದೀರಿ, ಅಲ್ಲ ನಿನ್ನ ಉಡದಾರ ಹರಲಿ ಅಂತ ಬೈದೀವಿಲ್ಲ ಎಷ್ಟೋ ಮಂದಿ. ಯಾಕ್ರೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ, ಆ ಶಬ್ದ ನಮ್ಮ ಮನೆಯಾಗಿನ ಮಕ್ಕಳಿಗೆ ಬೈಯುವಾಗ ಅದು ಎಷ್ಟೋ ಕಠೋರ ಅನ್ನಿಸ್ತದ. 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲುವಿ ತನ್ನ ರಕ್ತವನ್ನು ಈ ಭೂಮಿಗೆ ಕೊಟ್ಟು ಹಡದ ತಾಯಿ ದೈವದ ಮುಂದೆ ಮಗನ ಉಡ್ದಾರ ತೆಗಿಬೇಕಲ್ರಿ. ಕೇಳಾಕ ನಿಮಗೂ ಚಲೋ, ಕೇಳಾಕ ಇದು ನಿಮಗೂ ಚಲೋ. ಆದ್ರೆ ರೂಢಿಗೆ ಬಂದಾಗ ಇದು ಎಲ್ಲರಿಂದಲೂ ಕೂಡುವಂಥ ಮಾತು ಅಲ್ಲ. ತಾವೆಲ್ಲ ಅರ್ಥ ಮಾಡ್ರಿ. ದಾನಯ್ಯ ದೇವರನ್ನು ಹಡದ ತಾಯಿ, ದಾನಯ್ಯ ದೇವರನ್ನ ಪಡೆದ ಎಲ್ಲ ಬಳಗ ಅವತ್ತ ದೈವದೊಳಗೆ ಹೇಳ್ತಾರ, ದಾನಯ್ಯ ದೇವರು ಇಷ್ಟು ದಿನ ನನ್ನ ಮಗ ಇದ್ದನ್ರಪ್ಪ, ಇನ್ನು ಮುಂದೆ ಇವ ನನ್ನ ಮಗ ಅಲ್ಲ, ಮಾಗಣಿಗೇರಿಯ ಇಡೀ ದೈವದ ಮಗ ಅಂತ ಉಡ್ಯಾಗ ಹಾಕ್ತಾರೆ. ಯಾವಾಗ ದಾನಯ್ಯ ದೇವರು ದೈವದ ಮಗ ಅಂತ ತಾಯಿ ಉಡ್ಯಾಗ ಹಾಕ್ತಾಳ, ಇಡೀ ಮಾಗಣಿಗೇರಿಯ ದೈವಕ್ಕೆ ನನ್ನ ವಿನಂತಿ ಏನು ಅಂತಂದ್ರೆ, ಮಕ್ಕಳು ಅಂತಂದ ಮ್ಯಾಲ ನಿಮ್ಮ ಮನೆಯೊಳಗೆ ಒಬ್ಬ ಮಗ ಇದ್ದಂದ್ರೆ 2 ಅಂತ ತಿಳ್ಕೋರಿ, 2 ಇದ್ರು ಅಂದ್ರೆ 3 ಮಂದಿ ಅಂತ ತಿಳ್ಕೋರಿ, 3 ಮಂದಿ ಇದ್ರು ಅಂತಂದ್ರೆ 4 ಮಂದಿ ಅಂತ ತಿಳ್ಕೋರಿ. ಮಕ್ಕಳೇ ಇಲ್ಲ ಅಂತಂದ್ರೆ ನನ್ನ ಮಗ ಪರಮ ಪೂಜ್ಯ ದಾನಯ್ಯ ದೇವರೇ ನನ್ನ ಮಗ ಅಂತ ನೀವು ತಿಳ್ಕೋರಿ. ಹೊಟ್ಯಾಗ ಹುಟ್ಟಿದ ಮಕ್ಕಳು ತಿರಸ್ಕಾರ ಮಾಡ್ತಾರೆ. ಹೊಟ್ಯಾಗ ಹುಟ್ಟಿದ ಮಕ್ಕಳು ತಿರಸ್ಕಾರದಿಂದ ನಮ್ಮನ್ನು ಹೊರಗೆ ಹಾಕಬಹುದು. ಬರೆಯಾಗ ಹೊಟ್ಯಾಗ ಹುಟ್ಟಿದವರು ಅಷ್ಟೇ ಮಕ್ಕಳು ಅಲ್ಲ, ಹೃದಯದೊಳಗೆ ಹುಟ್ಟಿದವರು ಮಕ್ಕಳೇ. ಹೃದಯದೊಳಗೆ ಹುಟ್ಟಿದವರು ಅಂತಂದರೆ ಪರಮ ಪೂಜ್ಯ ಶ್ರೀ ಗುರು ರುದ್ರಮುನೇಶ್ವರ ಹಿರೇ ಮಠದ ಪೂಜ್ಯ ದಾನಯ್ಯ ದೇವರು ಅನ್ನುವ ಭಾವ ಅದು ನಮ್ಮೆಲ್ಲರ ಬದುಕಿನೊಳಗಿರೋದು. ಯಾಕ್ರಿ ನಾನು ಈ ಮಾತನ್ನೇ ಹೇಳ್ತೀನಿ ಅಂತಂದರೆ, ಬಹುಶಃ ತಾಯ್ತನವನ್ನು ಎತ್ತಿ ಕೊಡುವುದಕ್ಕೆ ಅದಕ್ಕೆ ತ್ಯಾಗ ಅಂತಿರ್ತದ. ಆ ತ್ಯಾಗದ ಗುರುಪಟ್ಟಾಧಿಕಾರ ಮಹೋತ್ಸವ ಇವತ್ತು 2 ದೇವರು ನಮ್ಮ ವೇದಿಕೆ ಆಗದಾರ. ಈ ಕಡೆ ಶಿವಪ್ರಸಾದ ದೇವರದಾರ, ನನ್ನ ಈ ಭಾಗದೊಳಗೆ ಪರಮ ಪೂಜ್ಯ
ಪರಮ ಪೂಜ್ಯ ಶ್ರೀ ದಾನೈ ದೇವರು ಉಭಯ ಪೂಜ್ಯರು ಕೂಡ ಬಹುಶಃ ನಮ್ಮ ಮಾಗಣಗೇರಿಯ ಮಹಾಮಠ ಮತ್ತು ಮಾಗಣಗೇರಿಯ ದೈವಕ್ಕೆ ಅದು ಚಂದ್ರಾಮನಂತೆ ಬೆಳಗಲಿ ಅನ್ನುವ ಭಾವಕ್ಕೆ ಮತ್ತೊಮ್ಮೆ ಉಭಯ ಪರಮ ಪೂಜ್ಯರೊಳಗೆ ನಮನಗಳನ್ನು ಸಮರ್ಪಿಸುವುದರೊಂದಿಗೆ ಮುಂದಿನ ಕಾರ್ಯಕ್ರಮ ಇನ್ನೇನು ಈಗಾಗಲೇ ಟೈಮ್ ಆಗಿದೆ. ಪುರಾಣದ ಪೂಜೆ ನಮ್ಮೆಲ್ಲರ ಪ್ರಸಾದದ ವ್ಯವಸ್ಥೆಯನ್ನ ನಮ್ಮ ಕಲ್ಯಾಣಪ್ಪಗೌಡರು ಬಿರಾದಾರ ಮಾಗಣಗೇರಿಯವರು ಇವತ್ತೇ ಅಂತಲ್ಲ, ಎಂದು ಪುರಾಣ ಪ್ರಾರಂಭ ಆಗ್ಯಾವ ಈ ಮಾಗಣಗೇರಿ ಅವರು ತಗಡಿನ ಮನೆ ಆಗಿದ್ದಾಗ ಅವಾಗ ದುಂಡು ಜಯಂತಿ ಮನೆಯೊಳಗ ಬಹಳ ಬಾಗಿ ಅವರು ಅವ್ರ ಮನ್ಯಾಗ ಪುರಾಣ ಇತ್ತು ಅಂದ್ರೆ ಬೆಳ್ಳುಂಡಿಗೆಯಿಂದ ಅಡಿಗೆ ಮಾಡಕ್ ಬರೋರೆ. ಅವತ್ತಿನಿಂದಲೂ ಕೂಡ ನಾನು ನೋಡೋದು, ಇವತ್ತು ಕೂಡ ಗುರುದೇವರು ಎಲ್ಲರ ಅವ್ರ ಎರಡು ಗ್ಯಾಸ್ನು ತಯಾರಿರ್ತಾವ, ಮತ್ತೆ ಎರಡು ಒಲಿನೂ ತಯಾರಿರ್ತಾವ. ಕನಿಷ್ಠ 10 ಜನ ಬೆಳಗ್ಗೆ ನಾವು ಸ್ನಾನ ಮಾಡೋರು ಇರ್ತೀವಿ. ಆದರೂ ಕೂಡ ಬೇಜಾರಿಲ್ಲದಂಗ ಎಲ್ಲ ಗುರು ಸೇವೆಯನ್ನು ಮಾಡಲಿರುವ ನಮ್ಮ ಕಲ್ಯಾಣಪ್ಪ ಗೌಡ ಪರಿವಾರಕ್ಕೆ ಜೋರಾಗಿ ಚಪ್ಪಾಳಿ ತಟ್ಟಿ ಧನ್ಯವಾದಗಳನ್ನು ಅವರೊಳಗೆ ತಿಳಿಸಿ, ಈಗ ಶ್ರೀ ಕಲ್ಯಾಣಪ್ಪ ಗೌಡರು ಬಿರಾದಾರ್ ಅವರು ವೇದಿಕೆಗೆ ಬರಬೇಕು, ಬಂದು ಪುರಾಣದ ಪೂಜೆಯನ್ನು ನೆರವೇರಿಸಬೇಕು. ಪುರಾಣ ನಿಂದಿರಿ ಗೌಡ್ರು, ಅಮ್ಮ ದಂಡಿಯದ ನಿಧಾನ ಕಟ್ರಿ. ಅಪ್ಪಿ ಪೂಜೆ ಮಾಡಿಸಿ ಗೌಡ್ತಿ ತೋರಿ ಅಲ್ಲಿ ನೀರು ಹಚ್ಚ್ರಿ, ಪುರಾಣಕ್ಕೆ ನೀರು ಹಚ್ಚ್ರಿ. ಆ ದೀಪ ಹಿಂಗೆ ಒಳಸ್ರಿ, ಸೀರಿಗೆ ಹತ್ತಂಗದ್ರಿ ಕೆಳಗದ ಅದಕ್ಕೆ ಇಲ್ಲಿ ಮ್ಯಾಗ ಓಂ ಶುದ್ಧ ಭವೇ ಭವೇ ನಾತಿ ಭವೇ ಭಗವತ್ಸ್ವಮಾಂ ಭವೋದ್ಭವಾಯ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ಕಾಲಾಯ ನಮೋ ಕಲವಿಕರ್ಣಾಯ ನಮೋ ಬಲಾಯ ನಮೋ ಬಲವಿಕರ್ಣಾಯ ನಮೋ ಬಲಪ್ರಮದನಾಥಾಯ ಮನೋನ್ಮನಾಯ ಅಘೋರಿಭ್ಯೋ ತಘೋರಿಭ್ಯೋ ಘೋರ ಘೋರತರೇಭ್ಯಃ ಸರ್ವೇಭ್ಯೋ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ಶುದ್ಧೋದಕೇನ ಸ್ನಾಪಯಾಮಿ. ಅಲ್ಲಿ ಇವತ್ತದಿ ಓಂ ನಿಧನಪತೇ ನಮಃ ನಿದಂತಿಕಾಯ ನಮಃ ಊರ್ಧ್ವಾಯ ನಮಃ ಊರ್ಧ್ವಲಿಂಗಾಯ ನಮಃ ಹಿರಣ್ಯಾಯ ನಮಃ ಹಿರಣ್ಯಲಿಂಗಾಯ ನಮಃ ಶೌರ್ಯಾಯ ನಮಃ ಭವಾಯ ನಮಃ ಭವಲಿಂಗಾಯ ನಮಃ ಸರ್ವಾಯ ನಮಃ ಸರ್ವಲಿಂಗಾಯ ನಮಃ. ಜ್ವಾಂ ಪವಿತ್ರಂ ಶಾಂತಿ ಸರ್ವಾರಿಷ್ಟ ಶಾಂತಿ ಭವತು ಸರ್ವಾರಿಷ್ಟ ನಿವಾರಣಂ ಭವತು. ಸಾಂಬದೇ ದೇವಿ ಮಾತಾ ಕಿ ಜೈ. ಇವತ್ತಿನ ಮಹಾದಾಸೋಹಿಗಳೊಂದಿಗೆ ಪುರಾಣ ಪೂಜೆಗೆ ಚಾಲನೆಯನ್ನು ನೀಡಿದ ಅವರಿಗೆ ಗುರುಕರ್ಣ ಇರಲಿ ಅಂತ ಹಾರೈಸಲಾಗ್ತದೆ. ನಮ್ಮ ಎಲ್ಲ ಸೇವೆಯೊಂದಿಗೆ ಶ್ರೀ ಕಲ್ಯಾಣಪ್ಪ ಗೌಡರು, ಮಲ್ಕಪ್ಪ ಗೌಡರು, ಖಂಡಪ್ಪ ಗೌಡರು ಇವತ್ತಿನ ದೈವದ ದಾಸೋಹವನ್ನು ಮಾಡಿ ನಮಗೆಲ್ಲರಿಗೂ ಪೂಜ್ಯರಿಗೆ ಗೌರವ ಸಮರ್ಪಣೆಯೊಂದಿಗೆ ನಮಗ 501 ರೂಪಾಯಿ ಗವಾಯಿಗಳಿಗೆ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ವಿರಕ್ತ ಮಠ